ಏನು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ದಿನಾಂಕ 5ನೇ ತಾರೀಕದಂದು ಕರೆದಿರುವಂಥ ಒಂದು ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿದ ಕೋಲಿ ಸಮಾಜದ ಸ್ವಾಭಿಮಾನಿ ಹೋರಾಟಗಾರರು, ಕೋಲಿ ಸಮಾಜದ ಸ್ವಾಭಿಮಾನಿ ನಾಯಕರುಗಳು, ಕೋಲಿ ಸಮಾಜದ ಸ್ವಾಭಿಮಾನಿಗಳು ಇವತ್ತು ಏನು ಆ ಒಂದು ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಆ ಒಂದು ಸಭೆಗೆ ಒಂದು ಯಶಸ್ಸನ್ನು ತಂದುಕೊಟ್ಟಂಥ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿರುವಂಥ ಎಲ್ಲ ತಾಲೂಕಾ ಅಧ್ಯಕ್ಷರುಗಳು, ಇವತ್ತು ಕಲಬುರಗಿ ಜಿಲ್ಲೆಯ ಎಲ್ಲ ಹೋರಾಟಗಾರರು, ಇವತ್ತು ಅದಲ್ಲದೆ ರಾಯಚೂರು ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರು, ಕಲಬುರಗಿ ಜಿಲ್ಲೆ ಜಿಲ್ಲಾ ಅಧ್ಯಕ್ಷರು, ಇವತ್ತು ಬಿಜಾಪುರ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರುಗಳು, ಇವತ್ತು ಕೊಪ್ಪಳ ರಾಯಚೂರು ಜಿಲ್ಲೆಯಿಂದ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಆ ಒಂದು ಪೂರ್ವಭಾವಿ ಸಭೆಯಲ್ಲಿ, ಇವತ್ತು ಬೀದರ್ ಜಿಲ್ಲೆಯಿಂದ ಕೂಡ ಇವತ್ತು ಬಸವ ಕಲ್ಯಾಣದ ಅನೇಕ ಕಡೆಯಿಂದ ಪದಾಧಿಕಾರಿಗಳು, ಕರ್ನಾಟಕ ರಾಜ್ಯದಲ್ಲಿರುವಂಥ ಕೋಲಿ ಕಬ್ಬಲಿಗ ಸಮಾಜದ ಸ್ವಾಭಿಮಾನಿ ಹೋರಾಟಗಾರರು, ಮುಖಂಡರು ಅಲ್ಲಿ ಭಾಗವಹಿಸಿ ಅವರ ಜೊತೆಗೆ ನಮ್ಮ ಜೊತೆಗೆ ಇನ್ನೊಂದು ಸಮಾಜವಾಗಿರುವಂಥ ತಳವಾರ ಸಮಾಜದ ಅವರು ಕೂಡ ಜಿಲ್ಲಾ ಅಧ್ಯಕ್ಷರು ಸೇರಿ ಇವತ್ತು ರಾಜ್ಯ ಪದಾಧಿಕಾರಿ ಹೇಳ್ಕೊಂಡು ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು ಆ ಒಂದು ಸಭೆಯಲ್ಲಿ ಭಾಗವಹಿಸಿ ಆ ಒಂದು ಸಭೆಗೆ ಯಶಸ್ಸು ತಂದು ಕೊಟ್ಟಿದ್ದಕ್ಕಾಗಿ ಅವರೆಲ್ಲರಿಗೂ ಕೂಡ ನಾವೆಲ್ಲರೂ ಸೇರಿ ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಬಂದಿದ್ದಾರೆ. ಅದಲ್ಲದೆ ಇವತ್ತು ಏನು ಆ ಒಂದು ಪೂರ್ವಭಾವಿ ಸಭೆ ಏನು ನಿಜಶರಣ ಅಂಬಿಗರ ಚೌಡಯ್ಯನವರ ಬಗ್ಗೆ ಹಗುರವಾಗಿ ಮಾತನಾಡ್ತಾ ಇರುವಂಥ ನಾಯಕ ಸಮುದಾಯದ ಕೆಲ ಕಿಡಿಗೇಡಿಗಳು ಯಾದಗಿರಿಯಲ್ಲಿ ಹಗುರವಾಗಿ ಮಾತನಾಡಿದ್ದಾರೆ. ಅವರ ಮೇಲೆ FIR ಆಗಿದೆ. ಅಲ್ಲಿ ಒಂದು ಆ ಯಾದಗಿರಿ ಜಿಲ್ಲೆಯ ಎಲ್ಲ ಪ್ರಭಾವಿ ಮುಖಂಡರು ಇವತ್ತು ಜಿಲ್ಲಾ ಅಧ್ಯಕ್ಷರು ಸೇರಿ ತಾಲೂಕಾ ಅಧ್ಯಕ್ಷರು ಎಲ್ಲರೂ ಸೇರಿ ಒಂದು ಕರೆ ನೀಡಿರುವಂಥ ಹೋರಾಟ, ಈ ಕಿಡಿಗೇಡಿಗಳಿಗೆ ಬಂಧಿಸುವಂಥ ಒಂದು ಹೋರಾಟ ಏನು ಹಮ್ಮಿಕೊಂಡಿದ್ರು. ಇವತ್ತು ರಾಜ್ಯಾದ್ಯಂತ ನಾವೆಲ್ಲರೂ ಆ ಹೋರಾಟದಲ್ಲಿ ಭಾಗವಹಿಸಿ ಅವರಿಗೆ ಉತ್ತರ ನೀಡಿದ್ದೆವು. ಆದರೂ ಕೂಡ ಅದಕ್ಕೆ ಸೀಮಿತವಾಗದೆ ಇವತ್ತು ಕಳೆದ 25ನೇ ತಾರೀಕು ಏನು ನಾಯಕ ಸಮುದಾಯದ ಕೆಲವು ಕಿಡಿಗೇಡಿಗಳು ಇವತ್ತು ಅಲ್ಲಲ್ಲಿ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಅಂಬಿಗರ ಚೌಡಯ್ಯನವ್ರ ಬಗ್ಗೆ ಹಗುರವಾಗಿ ಮಾತನಾಡ್ತಾ ಇದ್ದಾರೆ. ಇವತ್ತು ಕೋಲಿ ಸಮಾಜದ ಬಗ್ಗೆ ಹಗುರವಾಗಿ ಮಾತನಾಡ್ತಾ ಇದ್ದಾರೆ. ಇವತ್ತು ತಳವಾರ ಸಮಾಜದ ಬಗ್ಗೆ ಕೂಡ ಹಗುರವಾಗಿ ಮಾತನಾಡ್ತಾ ಇದ್ದಾರೆ. ಅದನ್ನು ಖಂಡಿಸಿ ಇವತ್ತು ನಮ್ಮ ನಿಶರಣ ಅಂಬಿಗರ ಚೌಡಯ್ಯ ನಮ್ಮ ಕುಲಗುರುಗಳ ಬಗ್ಗೆ ಹಗುರವಾಗಿ ಮಾತನಾಡಿದ್ರೆ ನಾವು ಎಂದಿಗೂ ಸಹಿಸಿಕೊಳ್ಳೋದಿಲ್ಲ. ಇವತ್ತು ಈ ರಾಜ್ಯದ, ಈ ದೇಶದ, ಜಗತ್ತಿನ ಮಾನವರ ಕಲ್ಯಾಣಕ್ಕಾಗಿ ತಮ್ಮ ವಚನ ಕ್ರಾಂತಿಯನ್ನು ಕೊಟ್ಟಂಥ ಅಂಬಿಗರ ಚೌಡಯ್ಯನವರು ಇವತ್ತು ಈ ದೇಶಕ್ಕೆ ಒಂದು ಮಾದರಿಯಾದಂಥ ಒಂದು ರಾಮಾಯಣವನ್ನು ಬರೆದಂಥ ವಾಲ್ಮೀಕಿ ಋಷಿಗಳು, ಇವತ್ತು ಭಗವಾನ್ ಬುದ್ಧನವರು ಇರ್ಬೋದು, ಇವತ್ತು ಅಣ್ಣ ಬಸವಣ್ಣನವರು, ಇವರೆಲ್ಲರೂ ಕೂಡ ಮಾನವತಾವಾದಿಗಳು, ಯಾವುದೇ ಜಾತಿಗೆ ಸೀಮಿತವಾದಂಥವರಲ್ಲ. ಇವರೆಲ್ಲರೂ ಕೂಡ ಮಾನವರ ಕಲ್ಯಾಣಕ್ಕಾಗಿ ತಮ್ಮ ವಿಚಾರಧಾರೆಯನ್ನು ಕೊಟ್ಟಿದ್ದಾರೆ. ಅಂಥವರ ಬಗ್ಗೆ ಇವತ್ತು ಕೇವಲವಾಗಿ ಮಾತನಾಡ್ತಾ ಇದ್ದಾರೆ. ಇದನ್ನು ನೋಡಿ ಇವತ್ತು ನಾಯಕ ಸಮುದಾಯದ ಕೆಲವು ಇವತ್ತು ಮಂತ್ರಿಗಳಿದ್ದಾರೆ, ಗಣ್ಯಮಾನ್ಯ ನಾಯಕರಿದ್ದಾರೆ, ಅವರೆಲ್ಲರೂ ಕೂಡ ಬಾಯಿ ಮುಚ್ಕೊಂಡು ಕುಂತಿದ್ದಾರೆ. ಮಾನ್ಯರೇ, ನೀವೆಲ್ಲರೂ ಅವ್ರಿಗೆ ತಾಕೀತು ಮಾಡಿರಿ. ಯಾರು ನಿಮ್ಮ ಶರಣರ ಬಗ್ಗೆ ನಿಮ್ಮ ಬಗ್ಗೆ ಅಪಮಾನ ಮಾಡೋದು ಸರಿಯಲ್ಲ, ಇನ್ನೂ ಬೇರೆಯವರ ಬಗ್ಗೆ ಕೂಡ ಅಪಮಾನ ಮಾಡೋದು ಸರಿಯಲ್ಲ. ಅಂಥವ್ರಿಗೆ ನೀವು ಬಾಯಿಗೆ ಬ್ರೇಕ್ ಹಾಕ್ಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡಿ ಏನು ಈ ಒಂದು ನಮ್ಮ ಶರಣರಿಗೆ ಅಪಮಾನ ಮಾಡಿದಂಥ ಕಿಡಿಗೇಡಿಗಳಿಗೆ ಇವತ್ತು FIR ಚಾರ್ಜ್ ಶೀಟ್ ಮಾಡಿ ಅವರೆಲ್ಲರಿಗೂ ಕೂಡ ಇವತ್ತು ಯಾರ್ಯಾರು ಅನೇಕ ಜನ ಮಾತನಾಡಿದ್ದಾರೆ ಅವರೆಲ್ಲರ ಮೇಲೆ ಚಾರ್ಜ್ ಶೀಟ್ ಮಾಡಿ ಕಾನೂನು ಕ್ರಮ ತಗೋಬೇಕು, ಅವರಿಗೆ ಜೈಲಿಗೆ ಹಾಕಬೇಕು, ಅವ್ರನ್ನ ಗಡೀಪಾರು ಮಾಡಬೇಕಂತ ಒಂದು ಒತ್ತಾಯ. ಅದಲ್ಲದೆ ಇವತ್ತು ನಮ್ಮ ಏನು ಕೋಲಿ ಕಬ್ಬಲಿಗ ಅಂಬಿಗ ಬೆಸ್ತ ನಮ್ಮ ಒಂದು ಏನು ST ಫೈಲ್ ಇದೆ, ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಇವತ್ತು ಸಚಿವ ಸಂಪುಟದಲ್ಲಿ ಅನುಮೋದನೆ ನೀಡಿ ಕೇಂದ್ರಕ್ಕೆ ಸಲ್ಲಿಸಬೇಕಾಗಿದೆ. ಆ ಒಂದು ಕೇಂದ್ರಕ್ಕೆ ಸಲ್ಲಿಸಬೇಕಾಗಿರುವಂಥ ವರದಿ ವಿಳಂಬವಾಗ್ತಾ ಇದೆ. ಇವತ್ತು ವಿಳಂಬ ಆದರೂ ಕೂಡ ಇವತ್ತು ನಮ್ಮ ಏನು ಕೋಲಿ ಸಮಾಜದ ಒಂದು ವರದಿ ಸಲ್ಲಿಸಬೇಕಾಗಿದೆ, ಅದು ಸತ್ಯವಾದಂಥ ವರದಿ ಇರಬೇಕು. ಇವತ್ತು ಆ ವರದಿಯಲ್ಲಿ ನಮ್ಮ ಏನು ಈ ಇಲಾಖೆ ಏನು ನಿರ್ದೇಶನಗಳಿವೆ, ಇವು RGI ಅವರ ಒಂದು ನಿರ್ದೇಶನಗಳೇನು, ಆ ನಿರ್ದೇಶನ ಪ್ರಕಾರ ಯಾವುದೂ ಕೂಡ ಹೆಚ್ಚು ಕಮ್ಮಿ ಮಾಡಲಾರ್ದೇನೆ ಸುಮ್ಮನೆ ಕಾಟಾಚಾರಕ್ಕೆ ಏನೋ ಬರೆದೆವು, ಏನೋ ಹೋಯ್ತು, ಮತ್ತು ವಾಪಸ್ ಬಂತಂತ ಹೇಳಿ ನಮ್ಮ ಜನಾಂಗಕ್ಕೆ ಇಲ್ಲಿ ತನಕ ಇದೇ ಆಗ್ಯದ. ಅದು ಹಂಗೆ ಆಗಬಾರ್ದು ತಿಳ್ಕೊಂಡು ಇವತ್ತು ಸರಿಯಾದ ವರದಿ ಸಲ್ಲಿಸಬೇಕಂತೇಳಿ ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಮಾಡ್ತಾ ಇವತ್ತು ಏನು ನಮ್ಮ 1931ರಲ್ಲಿ ಇವತ್ತು ಭಾರತದ ಸ್ವತಂತ್ರಕ್ಕಿಂತ ಪೂರ್ವದಲ್ಲಿ ನಮಗೆ ಇವತ್ತು ಟೋಕ್ರೆ ಕೋಲಿ ಅಂತೇಳಿ STಯಲ್ಲಿ ಬ್ರಿಟಿಷ್ ಸರ್ಕಾರ, ಅಂದಿನ ಬ್ರಿಟಿಷ್ ಸರ್ಕಾರ ಸೇರ್ಪಡೆ ಮಾಡಿದೆ. ಇವತ್ತು ನಾಯ್ಕಡ ಅಂತ ಹೇಳ್ಕೊಂಡು ಕೋಲಿ ಸಮಾಜದ ಪದವನ್ನು ಇವತ್ತು STಯಲ್ಲಿ ಸೇರ್ಪಡೆ ಮಾಡಿದ್ದಾರೆ. ಆ ಒಂದು ಪದಗಳನ್ನು ಇವತ್ತು ಬೀದರಿಗೆ ಮಾತ್ರ ಟೋಕ್ರಿ ಕೋಲಿ ಸೀಮಿತ ಮಾಡಿದ್ದಾರೆ. ಅದನ್ನು ನಾವು ಖಂಡಿಸ್ತೇವೆ.
ಇವತ್ತು ರಾಜ್ಯಾದ್ಯಂತ ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಆ ಆದೇಶದಲ್ಲಿ ಎಲ್ಲಿಯೂ ಕೂಡ ಒಂದೇ ಜಿಲ್ಲೆಗೆ ಸೀಮಿತ ಇಲ್ಲ, ಆದರೂ ಕೂಡ ಅನ್ಯಾಯ ಮಾಡ್ತಾರೆ. ಇವತ್ತು ನಾಯ್ಕಡ ಅಂತ ಹೇಳಿ ಇವತ್ತು ಕೋಲಿ ಸಮಾಜದ ಒಂದು ಪದ, ಇವತ್ತು ಅದು ಕೂಡ ನಮಗೆ ಇಲ್ಲಿ ತೆಗೆದುಕೊಳ್ಳೋಕ್ಕೆ ಇವತ್ತು ಅನ್ಯಾಯವನ್ನು ಮಾಡ್ತಾರೆ, ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಹೀಗಾಗಿ ಈ ಎಲ್ಲ ವಿಷಯಗಳನ್ನು ಇಟ್ಟುಕೊಂಡು ಇವೆಲ್ಲ ವಿಷಯನ ಪ್ರಶ್ನಿಸಿ ನಾವೇನು ಕೋಲಿ ಸಮಾಜದ ಹೋರಾಟ ಮಾಡಿದಂಥ ಹೋರಾಟಗಾರರ ಮೇಲೆ ಇವತ್ತು ಕಲಬುರಗಿ, ಯಾದಗಿರಿ ಇವತ್ತು ರಾಜ್ಯಾದ್ಯಂತ FIRಗಳನ್ನು ಹಾಕಿದ್ದಾರೆ. ಸರ್ಕಾರ ಯಾವಾಗ ನಮಗೆ ಅನ್ಯಾಯ ಮಾಡ್ತದ ನಾವು ಪ್ರತಿಭಟನೆ ಮಾಡಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಅನ್ಯಾಯ ಕೇಳಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ನಾವು ಹೋರಾಟ ಮಾಡಿದಾಗ ನಮ್ಮ ಮೇಲೆ FIR ಮಾಡಿಸೋದು ಯಾವ ನ್ಯಾಯ? ಆ ಒಂದು FIRಗಳು ವಾಪಸ್ ಪಡಿಬೇಕು. ಇವತ್ತು ತಳವಾರ ಜನಾಂಗದ ಮೇಲೆ ಕೂಡ ಅನೇಕ ಕಡೆ FIR ಹಾಕಿದ್ದಾರೆ ಹೋರಾಟಗಾರರ ಮೇಲೆ. ಆ ಒಂದು FIRಗಳು ಕೂಡ ವಾಪಸ್ ಪಡಿಬೇಕು. ಇವತ್ತು ಏನು ನಮ್ಮ ಬೇಡಿಕೆಗಳಿವೆ, ಈ ಬೇಡಿಕೆ ಕೂಡಲೇ ಈಡೇರಿಸಬೇಕಂತ ತಿಳ್ಕೊಂಡು ಇವತ್ತು ಕಲಬುರಗಿ ನಗರದಲ್ಲಿ ಒಂದು ರಾಜ್ಯ ಮಟ್ಟದ ಬೃಹತ್ ಪ್ರಮಾಣದ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ದಿನಾಂಕ 17/11/2025 ಕಲಬುರಗಿ ನಗರದಲ್ಲಿ ನಮಗೆ ಅನ್ಯಾಯ ಮಾಡ್ತಾ ಇರುವಂಥದ್ದನ್ನು ಖಂಡಿಸಿ ಇವತ್ತು ನಮ್ಮ ಒಂದು ಫೈಲ್ ಏನಿದೆ ಕೇಂದ್ರಕ್ಕೆ ಸರಿಯಾದ ರೀತಿಯಲ್ಲಿ ಸಲ್ಲಿಸಬೇಕಂತ ತಿಳ್ಕೊಂಡು ಇವತ್ತು ತಳವಾರ ಜನಾಂಗಕ್ಕೆ ಏನು ಅನ್ಯಾಯ ಆಗ್ತಾ ಇದೆ, ಆ ಅನ್ಯಾಯವನ್ನು ಸರಿಪಡಿಸಿ ಅವರಿಗೆ ಪರಿಶಿಷ್ಟ ಪ್ರಮಾಣ ಪತ್ರ ಕೊಡಬೇಕು, ಅವರಿಗೆ ಸಿಂಧುತ್ವ ಪ್ರಮಾಣ ಪತ್ರ ಕೊಡಬೇಕು. ಕೊಡದೇ ಇದ್ದರೆ ನಾವು ಯಾವತ್ತೂ ಕೂಡ ಸಹಿಸೋದಿಲ್ಲ. ನಮ್ಮ ಜನಾಂಗಕ್ಕೆ ಅನ್ಯಾಯ ಆದರೆ ನಮ್ಮ ಜನಾಂಗ ಯಾವತ್ತೂ ಕೊಡೋದೇ ಇಲ್ಲ. ನಮ್ಮ ಶರಣರ ಬಗ್ಗೆ ಕೇವಲ ಮಾತಾಡಿದ್ರೆ ಇವತ್ತು ಕೋಲಿ ಸಮಾಜ ಯಾವತ್ತಿಗೂ ಸುಮ್ಮನೆ ಕೂಡುವಂಥ ಸಮಾಜ ಅಲ್ಲ. ಇವತ್ತು ಯಾರಿಗಾದರೂ ನಮ್ಮ ಕಣ್ಣಿದ್ರೆ ಅನ್ಯಾಯ ಆದ್ರೆ ನಾವು ಅಲ್ಲಿ ಹೋಗ್ತೀವಿ. ಇವತ್ತು ನಮ್ಮ ಈ ಸಣ್ಣ ಸಣ್ಣ ಗ್ರಾಮದಲ್ಲಿಯೂ ಕೂಡ ಎಲ್ಲಿಯೂ ಕೂಡ ಯಾರ ಮೇಲೆ ಅನ್ಯಾಯವನ್ನು, ಯಾವುದೇ ಜಾತಿಯವರಿರಲಿ, ಯಾವುದೇ ಪಂಥದವರಿರಲಿ, ಯಾರ ಮೇಲೆ ಅನ್ಯಾಯ ಆದಾಗ ನಾವು ಅಲ್ಲಿ ಹೋಗಿ ನ್ಯಾಯ ಕೊಡಿಸೋ ಕೆಲಸ ಮಾಡುವಂಥ ಕೋಲಿ ಸಮಾಜ ಇವತ್ತು ನಮ್ಮ ಶರಣರ ಬಗ್ಗೆ ಹಗುರವಾಗಿ ಮಾತಾಡೋದು ನಾವೆಂದೂ ಕೂಡೋದಿಲ್ಲ. ಆ ಮಾತನಾಡಿದಂಥ ಕಿಡಿಗೇಡಿಗಳಿಗೆ ಸರ್ಕಾರ ಚಾರ್ಜ್ ಶೀಟ್ ಸಲ್ಲಿಸಿ ಅವ್ರಿಗೆ ಬಂಧಿಸಬೇಕು. ಇಲ್ಲದೆ ಏನಪ್ಪ ಅಂದ್ರೆ ಗಡಿಪಾರು ಮಾಡಬೇಕು. ಇದು ಸರ್ಕಾರದಿಂದ ಆಗದೆ ಹೋದರೆ ಸರ್ಕಾರ ಹೇಳಲಿ, ಇವತ್ತು ಹೊತ್ತು ಹೊಂಡೋದಾಗ ಅವ್ರಿಗೆ ನಾವು ಗಡಿಪಾರು ಮಾಡ್ತೀವಿ. ನಮ್ಮ ಜನ ನಾವು ಹೊತ್ತು ಮಾಡೋದಾಗ ಇದು ಯಾರು ಮಾತಾಡಿದರೆ ಇವ್ರಿಗೆ ಗಡಿಪಾರು ಮಾಡ್ತೀವಿ, ಅವ್ರಿಗೆ ತಕ್ಕ ಪಾಠ ಕಲಿಸ್ತೀವಿ. ಅದಕ್ಕೆ ನಾವು ಕಾನೂನು ಕೈ ತಗೋದಿಲ್ಲ. ಇವತ್ತು ಸರ್ಕಾರನೇ ಅದು ಸರಿಪಡಿಸ್ಬೇಕು. ಇವತ್ತು ಒಂದು ವೇಳೆ ಸರಿಪಡಿಸದೆ ಹೋದರೆ ಅದಕ್ಕೆ ನಾವೆಲ್ಲ ತಯಾರಿದ್ದೀವಿ. ಅದಕ್ಕೆ ಈ ಒಂದು ಸಂದರ್ಭದಲ್ಲಿ ಇವತ್ತು ನಾವು ಈ ಒಂದು ಬೇಡಿಕೆಗಳನ್ನು ಇವತ್ತು ಸರ್ಕಾರ ಈಡೇರಿಸಬೇಕಂತ ಒತ್ತಾಯ ಮಾಡಿ ಇವತ್ತು ಕಲಬುರಗಿಯಲ್ಲಿ 17ನೇ ತಾರೀಕು ಒಂದು ಬೃಹತ್ ಪ್ರಮಾಣದ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟ ಕೋಲಿ ಸಮಾಜದ ಸ್ವಾಭಿಮಾನಿ ಹೋರಾಟ. ಈ ಹೋರಾಟ ನಮ್ಮ ಶರಣರಿಗೆ ಆಗಿರುವಂಥ ಅವಮಾನವನ್ನು ಖಂಡಿಸುವಂಥ ಹೋರಾಟ. ಈ ಹೋರಾಟ ಇವತ್ತು ತಳವಾರ ಜನಾಂಗಕ್ಕೆ ಏನು ಆಗ್ತಾ ಇದೆ ಅನ್ಯಾಯ, ಅದನ್ನು ಖಂಡಿಸಿ ಅವರಿಗೆ ನ್ಯಾಯ ಕೊಡಿಸುವಂಥ ಹೋರಾಟ. ಈ ಹೋರಾಟದಲ್ಲಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಇರುವಂಥ ಎಲ್ಲ ಮುಖಂಡರು, ಎಲ್ಲ ಪಕ್ಷದಲ್ಲಿರುವಂಥ ನಾಯಕರುಗಳು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನಾವೆಲ್ಲರೂ ಕೂಡ ಇವತ್ತು ಎಲ್ಲ ಸಂಘಟನೆಗಳು, ಇವತ್ತು ಎಷ್ಟು ಸಂಘಟನೆಗಳು ಇವತ್ತು ರಾಜ್ಯದಲ್ಲಿ ಕೋಲಿ ಸಮಾಜದ ಎಷ್ಟು ಸಂಘಟನೆಗಳಿವೆ, ಆ ಎಲ್ಲ ಸಂಘಟನೆಗಳು ನಾವು ಜೊತೆ ನಾವೆಲ್ಲರೂ ಸೇರಿಕೊಂಡು ಇವತ್ತು ತಳವಾರ ಸಮಾಜದ ಏನು ಸಂಘಟನೆಗಳಿವೆ ಅವರೆಲ್ಲರನ್ನ ನಾವು ಆಹ್ವಾನ ಮಾಡಿ ಇವತ್ತು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಆ ಹೋರಾಟ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ನೀಡುವಂಥ ಹೋರಾಟ. ಆ ಹೋರಾಟ ನಮ್ಮ ಶರಣರಿಗೆ ಅವಮಾನ ಮಾಡಿರುವಂಥ ಕಿಡಿಗೇಡಿಗಳಿಗೆ ಉತ್ತರ ನೀಡುವಂಥ ಹೋರಾಟ ಕಲಬುರಗಿಯಲ್ಲಿ ನಾವೆಲ್ಲರೂ ಮಾಡ್ತೇವೆ. ಇವತ್ತು ತಳವಾರ ಜನಾಂಗಕ್ಕೆ ನ್ಯಾಯ ಕೊಡಿಸುವಂಥ ಹೋರಾಟ ಇವತ್ತು ಕಲಬುರಗಿಯಲ್ಲಿ ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ.